ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಂಜು ಟೆಕ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಗೂಗಲ್ ಪ್ಲೇಸ್ಟೋರಲ್ಲಿ ಹೋಗಿ ನಾಡ ಕಚೇರಿ ಅಂತ ಸರ್ಚ್ ಮಾಡಿ. ಅದರಲ್ಲಿ ಫಸ್ಟ್ ಒಂದು ನಾಡ ಕಚೇರಿ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ನಿಮಗೆ ಓಪನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಕೂಡ ಓಪನ್ ಮಾಡ್ಬೋದು. ಈಗ ನೋಡಿ, ನಾಡ ಕಚೇರಿ ಅಂತ ಸರ್ಚ್ ಬಾರಲ್ಲಿ ಇದೆಯಲ್ಲ, ನಾಡ ಕಚೇರಿ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ಇದರಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಫಸ್ಟು ಅಪ್ಲೈ ಆನ್ಲೈನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಫಸ್ಟು ಮೊಬೈಲ್ ನಂಬರ್ ಕೊಡಿ. ನೆಕ್ಸ್ಟು ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಒ ಟಿ ಪಿ ಬರುತ್ತೆ. ಒ ಟಿ ಪಿ ಎಂಟರ್ ಮಾಡಿ. ಇದು ಫಸ್ಟು 4.0 ವರ್ಷನಲ್ಲಿ ಓಪನ್ ಆಗುತ್ತೆ, ಆಮೇಲೆ 5.0 ವರ್ಷನಲ್ಲಿ ತಗೊಂಡೋಗುತ್ತೆ. ನೋಡಿ, ಒ ಟಿ ಪಿ ಫಸ್ಟು ಬರುತ್ತೆ. ಒ ಟಿ ಪಿನ ಕೂಡ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿವರೆಗೆ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಇರುತ್ತೆ. ಇದರಲ್ಲಿ ಕ್ಯಾಸ್ಟ್, ಇನ್ಕಮು, ಬೇರೆ ಎಲ್ಲ ಇದರಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಇದರಲ್ಲಿ ನಮಗೆ ಬೇಕಿರೋದು HK ಅಂತ ಇದೆಯಲ್ಲ, ಹೈದರಾಬಾದ್ ಕರ್ನಾಟಕ. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು 4.0 ವರ್ಷನಲ್ಲಿರೋದು. ನೆಕ್ಸ್ಟು 5.0 ವರ್ಷನಲ್ಲಿ ತಗೊಂಡೋಗುತ್ತೆ. ನೋಡಿ, ಇದರಲ್ಲಿ ಇದ್ರ ಮೇಲೆ ಓಕೆ ಪ್ರೆಸ್ ಮಾಡಿದರೆ ನೆಕ್ಸ್ಟ್ ಬೇರೆ ವೆಬ್ಸೈಟ್ ಓಪನ್ ಆಗುತ್ತೆ. ಅದ್ರದ್ದು ಬೇಕಾದರೆ ನೀವು ಡೈರೆಕ್ಟಾಗಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೈರೆಕ್ಟಾಗಿ ಇಲ್ಲಿಗೆ ಓಪನ್ ಮಾಡ್ಬೋದು. ಇಲ್ಲಿ ಹೊಸ ವಿನಂತಿ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹೈದರಾಬಾದ್ ಕರ್ನಾಟಕ ವಾಸಸ್ಥಳ ಎರಡು ಹಾಕ್ಬೋದು, ಇಲ್ಲ ಕೆಳಗಡೆ ಹೈದರಾಬಾದ್ ಕರ್ನಾಟಕ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಈಗ ನಾವು ಹೊಸ ಹೈದರಾಬಾದ್ ಕರ್ನಾಟಕ ಮತ್ತು ವಾಸಸ್ಥಳ ಎರಡದ್ದು ಕ್ಲಿಕ್ ಮಾಡಿದ್ದೀನಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸು ಬೇಕಂತ ಇದರಲ್ಲಿ ಬರೆದಿರ್ತಾರೆ. ನೀವು ನೀಟಾಗಿ ಸ್ಟಡಿ ಮಾಡಿ ಓದ್ಕೋಬೋದು. ಮತ್ತು ಇದಕ್ಕೆ ಫೀಸು 40 ರೂಪೀಸ್ ಇರುತ್ತೆ. ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ 1 by 1 ಹೇಳ್ತೀನಿ. ಆಮೇಲೆ ಇದು PDF ಅಲ್ಲಿ 200 KB ಕೆಳಗಡೆ ಇರಬೇಕು. ಫೋಟೋಸು, ಸೈನು ಅದೆಲ್ಲ 50 KB ಕಡಿಮೆ ಇರಬೇಕು. ಅದನ್ನು ಯಾವ ರೀತಿ ಸೆಟ್ ಮಾಡೋದಂತನೂ ಫುಲ್ ಡೀಟೇಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಈಗ PDF ಫೈಲನ್ನು ಯಾವ ರೀತಿ ರೆಡ್ಯೂಸ್ ಮಾಡೋದಂತ ತಿಳ್ಕೊಳ್ಳೋಣ. ಫಸ್ಟು ಗೂಗಲ್ ಸರ್ಚ್ ಬಾರಲ್ಲಿ ಹೋಗಿ ಗೂಗಲಲ್ಲಿ ನೀವೇನು ಸರ್ಚ್ ಮಾಡೋಕ್ಕಂದರೆ ರೆಡ್ಯೂಸ್ PDF ಸೈಜ್ ಆನ್ಲೈನ್ ಅಂತ ಸರ್ಚ್ ಮಾಡಿ. ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ ಹೆಸರು ಐ ಲವ್ PDF ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಂಪ್ರೆಸ್ PDF ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ PDF ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವ ಫೈಲು ನೀವು ರೆಡ್ಯೂಸ್ ಮಾಡ್ಬೇಕಂತ ಇರ್ತೀರಲ್ಲ, ಆ PDF ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕ್ಲಿಕ್ ಮಾಡಿ. ಓಪನ್ ಮಾಡಿದ ಮೇಲೆ ಈ ರೀತಿ 3 ಆಪ್ಷನ್ ಇರ್ತವೆ: ಎಕ್ಸ್ಟ್ರೀಮ್ ಕಂಪ್ರೆಷನ್ನು, ರೆಕಮೆಂಡೆಡ್ ಕಂಪ್ರೆಷನ್ನು, ಲೆಸ್ ಕಂಪ್ರೆಷನ್ ಅಂತ. ಇದರಲ್ಲಿ ಎಕ್ಸ್ಟ್ರೀಮ್ ಕಂಪ್ರೆಷನ್ ಅಂತಂದರೆ ಲೆಸ್ ಕ್ವಾಲಿಟಿ, ಹೈ ಕಂಪ್ರೆಷನ್ನು. ನೆಕ್ಸ್ಟು ರೆಕಮೆಂಡ್ ಕಂಪ್ರೆಷನ್ನು, ಗುಡ್ ಕ್ವಾಲಿಟಿ, ಗುಡ್ ಕಂಪ್ರೆಷನ್ನು. ಲೆಸ್ ಕಂಪ್ರೆಷನಲ್ಲಿ ಹೈ ಕ್ವಾಲಿಟಿ, ಲೆಸ್ ಕಂಪ್ರೆಷನ್ನು. ಅಂದರೆ ಫಸ್ಟು ನೀವು ಜಾಸ್ತಿ ಕಂಪ್ರೆಷನ್ ಮಾಡೋಕ್ಕಂದರೆ ಎಕ್ಸ್ಟ್ರೀಮ್ ಕಂಪ್ರೆಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ರೆಕಮೆಂಡೆಡ್ ಕಂಪ್ರೆಷನ್ ಅಂದರೆ ನಿಮಗೆ ಗುಡ್ ಕ್ವಾಲಿಟಿ ಇರಬೇಕು, ಕಡಿಮೆನೇ ಕಂಪ್ರೆಷನ್ ಮಾಡೋಕ್ಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಲೆಸ್ ಕಂಪ್ರೆಷನ್ ಅಂದರೆ ಕ್ವಾಲಿಟಿ ಚೆನ್ನಾಗಿರಬೇಕು, ಕಡಿಮೆ ಕಂಪ್ರೆಸ್ ಆಗಬೇಕಂದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ರೆಕಮೆಂಡ್ ಸೆಲೆಕ್ಟ್ ಮಾಡಿದ್ದೀನಿ. ಈ ರೀತಿ ಅಪ್ಲೋಡ್ ಫೈಲು ಇದು ಕನ್ವರ್ಟ್ ಆಗುತ್ತೆ, ಕಂಪ್ರೆಸ್ ಮಾಡ್ತಾ ಇದೆ. ಕಂಪ್ರೆಷನ್ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಬೋದು ಫೈಲನ್ನು. ಈ ರೀತಿ ಡೌನ್ಲೋಡ್ ಕಂಪ್ರೆಸ್ PDF ಅಂತಿದೆಯಲ್ಲ, ಆ PDF ಡೌನ್ಲೋಡ್ ಮಾಡಿ ಓಪನ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮದು ಎಷ್ಟು PDF ಫೈಲ್ಸ್ ಇದಾವಲ್ಲ, ಈ ರೀತಿಯೇ ಕಂಪ್ರೆಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ, ಏನೇನು ಡಾಕ್ಯುಮೆಂಟ್ಸ್ ಬೇಕಂತ. ವಾಪಸ್ ಅಪ್ಲಿಕೇಶನ್ಗೆ ಬರೋಣ. ನೆಕ್ಸ್ಟ್ ಇದರಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗುತ್ತೆ. ಅದು ಇದ್ದರೂ ಅಟೆಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. ಇಂಪಾರ್ಟೆಂಟ್ ಆಗಿರೋದು ಏನಂತಂದರೆ, ಈಗ ಹೈದರಾಬಾದ್ ಕರ್ನಾಟಕ ಹಾಕ್ಬೇಕಂದ್ರೆ ಫಸ್ಟು 1 ರಿಂದ 10ನೇ ತರಗತಿವರೆಗೆ ಏನಾದರೂ ವಿದ್ಯಾಭ್ಯಾಸ ಮಾಡಿದರೆ ಅದರದ್ದು ಅನೆಕ್ಸರ್ C ಪ್ರಮಾಣ ಪತ್ರ ಇದ್ದರೆ ಅದನ್ನು ಅಪ್ಲೋಡ್ ಮಾಡಬೇಕು. ನೆಕ್ಸ್ಟು 1/1/2013 ಪೂರ್ವದಲ್ಲಿ ಹೊಂದಿರುವ ಮತದಾರ ಗುರುತಿನ ಚೀಟಿ, ನಿಮ್ಮದೇನೋ ಗುರುತಿನ ಚೀಟಿ ಇದ್ದರೆ
ಅದನ್ನು ಅಟ್ಯಾಚ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಪಡಿತರ ಚೀಟಿ 2013ಕ್ಕಿಂತ ಮುಂಚೆ ಪಡಿತರ ಚೀಟಿ ಇದ್ದರೆ ಅದನ್ನು ಅಟ್ಯಾಚ್ ಮಾಡೋಕು. ನೆಕ್ಸ್ಟು ಸ್ಥಿರ ಆಸ್ತಿ, ನಿಮ್ಮದರಲ್ಲಿ ಏನಾದರೂ ಸ್ಥಿರ ಆಸ್ತಿ ನಿಮಗೆ ರಿಲೇಟೆಡ್ ಆಗಿರ್ತಕ್ಕಂಥ ಆಸ್ತಿ ಇದ್ದರೆ 2013 ಒಳಗಡೆ ಅದು ಬೇಕಾಗುತ್ತೆ. ನೆಕ್ಸ್ಟು ಗೌರ್ಮೆಂಟ್ ಏನಾದ್ರು ನೌಕರಿ ಮಾಡ್ತಾ ಇದ್ದರೆ ಅನೆಕ್ಸರ್ 2 ಪ್ರಮಾಣ ಪತ್ರ ಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದರೂ ಮದುವೆ ಆಗಿದ್ದರೆ ಅದರದ್ದು ಒಂದು ಪ್ರಮಾಣ ಪತ್ರ ಬೇಕಾಗುತ್ತೆ. ನೆಕ್ಸ್ಟ್ ನಿಮಗೆ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಊರಲ್ಲಿ ಏನಾದರೂ ಇದ್ದರೆ ಅದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಕುಟುಂಬದ ಏನಾದರೂ ವಂಶಾವಳಿ ಇದ್ದರೆ ಅದು ಬೇಕಾಗುತ್ತೆ. ಕೊನೆಯ ಡಾಕ್ಯುಮೆಂಟ್ಸ್ ಯಾವುದು ಅಂದರೆ, ಈಗ ಬೇರೆ ಪ್ರದೇಶದಲ್ಲಿರ್ತಕ್ಕಂಥ ಹುಡುಗಿ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಹುಡುಗನ ಮದುವೆ ಆಗಿದ್ದರೆ ಅವ್ರದ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಇದೆಲ್ಲ ಡಾಕ್ಯುಮೆಂಟ್ಸಲ್ಲಿ ಯಾವುದಾದ್ರೂ ಒಂದು ಇದ್ದರೂ ನಡೆಯುತ್ತೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೋಟರ್ ಐ ಡಿನ ಅಪ್ಲೋಡ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಆಧಾರ್ ಕಾರ್ಡು, ನೆಕ್ಸ್ಟು ರೇಷನ್ ಕಾರ್ಡು, ಇವಿಷ್ಟನ್ನು ಅಪ್ಲೋಡ್ ಮಾಡಿ. ಈಗ ನಾನು PDF ರೆಡ್ಯೂಸ್ ಮಾಡೋದು ಹೇಳಿಕೊಟ್ಟಿದ್ದೀನಿ. ನೆಕ್ಸ್ಟು ಇಮೇಜ್ ಫಾರ್ಮ್ಯಾಟಲ್ಲಿ ಇರ್ತಕ್ಕಂಥ ಫೋಟೋಸ್ನ ಯಾವ ರೀತಿ ಕಡಿಮೆ ಮಾಡೋದು ಸೈಜ್ ಅಂತ ಹೇಳ್ಕೊಡ್ತೀನಿ. ಈ ಫಾರ್ ಎಕ್ಸಾಂಪಲ್ ಒಂದು ಫೋಟೋನ ತಗೊಳ್ತಾ ಇದ್ದೀನಿ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದರೆ ಟಾಪಲ್ಲಿ ಎಡಿಟ್ ಅಂತ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಪೇಂಟ್ ಆ್ಯಪಲ್ಲಿ ಹೋಗುತ್ತೆ. ಇದರಲ್ಲಿ ನೋಡಿ ರೀಸೈಜ್ ಅಂತಿದೆಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಷ್ಟು % ಕಡಿಮೆ ಮಾಡ್ಬೇಕಂತಿರುತ್ತಲ್ಲ ಆ ಪರ್ಸೆಂಟೇಜನ್ನ ಹಾಕಿ. ಈಗ ನೋಡಿ 50% ಕಡಿಮೆ ಮಾಡಬೇಕು, 50 ಹಾಕಿ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕಡಿಮೆ ಆಗುತ್ತೆ. ಇನ್ನೂ ಸೈಜು ಒಂದು ಸರಿ ಚೆಕ್ ಮಾಡ್ಕೊಳ್ಳಿ, ಸೇವ್ ಮಾಡಿ. ಅಕಸ್ಮಾತ್ ಕಡಿಮೆ ಆಗಿಲ್ಲ ಅಂದರೆ ಇದೇ ರೀತಿ ರಿಪೀಟ್ ಮಾಡಿ ಕಡಿಮೆ ಮಾಡಿ. ಈಗ ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂದರೆ, ಈಗ ಮುಂದುವರಿಸಿ ಅಂತ ಕೆಳಗಡೆ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಓಪನ್ ಆಗುತ್ತೆ. ನೀವು ಪಡಿತರ ಚೀಟಿ ಏನೋ ರೇಷನ್ ಕಾರ್ಡ್ ಹೌದು ಅಂತ ಇದ್ದರೆ ಹೌದು ಮಾಡಿ, ರೇಷನ್ ಕಾರ್ಡ್ ಇದ್ದರೆ ಓಕೆ, ಇಲ್ಲ ಅಂತಂದರೆ ಇಲ್ಲ ಅಂತಲೂ ಮಾಡಿ ಮುಂದುವರಿಸಿ. ಇಲ್ಲಾಂದರೆ ಪಡಿತರ ಚೀಟಿ ಇದ್ದರೆ ನಂಬರ್ ಎಂಟರ್ ಮಾಡಿದರೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಅದನ್ನು ಎಷ್ಟು ಜನ ಹೆಸರಿದ್ರೆ ಅದು ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಹೊಂದಿಸಿ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಫಸ್ಟು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟು ತಾಲೂಕು ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಬಳಿ ಸೆಲೆಕ್ಟ್ ಮಾಡಿ, ಗ್ರಾಮ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಅರ್ಜಿದಾರರು ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಜಿದಾರರು ಆಲ್ರೆಡಿ ಬಂದಿರುತ್ತೆ, ಏಕೆಂತಂದರೆ ನೀವು ರೇಷನ್ ಕಾರ್ಡಲ್ಲಿ ಆಲ್ರೆಡಿ ಎಂಟರ್ ಮಾಡಿರೋದಕ್ಕೋಸ್ಕರ ಅರ್ಜಿದಾರರು ಬಂದಿರುತ್ತೆ. ಇಲ್ಲಾಂತಂದರೆ ನೀವು ಕನ್ನಡದಲ್ಲಿ ಟೈಪ್ ಮಾಡೋಕ್ಕಾಗುತ್ತೆ. ಕನ್ನಡದಲ್ಲಿ ಯಾವ ರೀತಿ ಟೈಪ್ ಮಾಡೋಕ್ಕಂತ ಹೇಳ್ಕೊಡ್ತೀನಿ ನೋಡಿ. ಅರ್ಜಿದಾರರ ಹೆಸರು, ಆಮೇಲೆ ತಂದೆಯ ಹೆಸರು, ಗಂಡನ ಹೆಸರು ಅಂತಂದರೆ ಮೇಲೆ ಕೋ ಮಾಡೋಕು, ತಂದೆಯ ಹೆಸರು ಅಂದರೆ ಬಿನ್ ಮೇಲೆ ಮಾಡೋಕು. ನೆಕ್ಸ್ಟ್ ಇದಕ್ಕೆ ಹೆಸರು ಕನ್ನಡದಲ್ಲಿ ಯಾವ ರೀತಿ ಬರೀಬೇಕಂತ ತಿಳಿಸ್ಕೊಡ್ತೀನಿ. ಗೂಗಲಲ್ಲಿ ಸರ್ಚ್ ಬಾರಲ್ಲಿ ಹೋಗಿ ಕನ್ನಡ ಟು ಇಂಗ್ಲೀಷ್ ಟು ಕನ್ನಡ ಟೈಪಿಂಗ್ ಅಂತ ಮಾಡಿದರೆ ನೆಕ್ಸ್ಟ್ ಸರ್ಚ್ ಮಾಡಿದರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ನೀವು ಇಂಗ್ಲೀಷಲ್ಲಿ ಟೈಪ್ ಮಾಡಿದರೆ ಕನ್ನಡದಲ್ಲಿ ಟೈಪ್ ಆಗುತ್ತೆ. ಅದು ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ವೆಬ್ಸೈಟಲ್ಲಿ ಆಲ್ರೆಡಿ ಕನ್ನಡದಲ್ಲಿ ಟೈಪ್ ಮಾಡಿದ್ದೀನಿ. ಈಗ ಇನ್ನೊಂದು ಟೈಪ್ ಮಾಡಿ ಜಿಲ್ಲಾ ಅಂತ ಟೈಪ್ ಮಾಡಿದರೆ ನೋಡಿ ಜಿಲ್ಲಾ ಅಂತ ಕನ್ನಡದಲ್ಲಿ ಬಂದಿದೆ. ಈ ರೀತಿ ನೀವು ನೋಡಿ ಕನ್ನಡ ಅಂದರೆ ಕನ್ನಡ ಅಂತ ಟೈಪ್ ಈ ರೀತಿ ನೀವು ಟೈಪ್ ಮಾಡಿ ನೀವು ಇದನ್ನು ಕಾಪಿ ಮಾಡಿಕೊಂಡು ಅಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೋಡಿ ಇಲ್ಲಿ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಪಿ ಮಾಡಿದ್ದೀನಿ, ನೆಕ್ಸ್ಟ್ ಪೇಜಲ್ಲಿ ಇದು ಪೇಸ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ವಿಳಾಸನೂ ಸೇಮ್ ಇದೇ ರೀತಿಯೇ ನಿಮ್ಮ ವಿಳಾಸ ಕನ್ನಡದಲ್ಲೇ ಅಲ್ಲಿ ಟೈಪ್ ಮಾಡಿ ಇಲ್ಲಿ ಪೇಸ್ಟ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ಸೇಮ್ ಪಿನ್ ಕೋಡು, ನೆಕ್ಸ್ಟು ಮೊಬೈಲ್ ನಂಬರ್ಗೆ ನಿಮಗೆ OTP ಬರುತ್ತೆ. ಮೊಬೈಲ್ ನಂಬರಿಗೆ OTP ಕಳಿಸಿ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲಿಗೆ OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಿ ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿ ನೋಡಿ. ಪರಿಶೀಲಿಸಿ ಮೇಲೆ ಕ್ಲಿಕ್ ಮಾಡಿದರೆ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರಬೇಕಾಗುತ್ತೆ. ಇಮೇಲ್ ಐ ಡಿನ ಎಂಟರ್ ಮಾಡಿ, ಇಮೇಲ್ ಐ ಡಿ ಬೇಕಾಗುತ್ತೆ. ಇಮೇಲ್ ಐ ಡಿ ಎಂಟರ್ ಮಾಡಿ ನೆಕ್ಸ್ಟು OTP ಕಳುಹಿಸಿ ಅಂತ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಇದೇ ರೀತಿ OTP ವೆರಿಫೈಡ್ ಸಕ್ಸಸ್ಫುಲ್ ಅಂತ ಬರಲೇಬೇಕು. ನೆಕ್ಸ್ಟ್ ನಿಮ್ಮ ಪ್ರಮಾಣ ಪತ್ರ ಡಿಜಿಲಾಕರಲ್ಲಿ ಓಪನ್ ಮಾಡೋಕಂದರೆ ಹೌದು ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಡಿಜಿಲಾಕರಲ್ಲಿ ಏನಾದರೂ ಓಪನ್ ಮಾಡ್ಬೋದು ನೀವು. ನೆಕ್ಸ್ಟ್ ಪ್ರಮಾಣ ಪತ್ರ ವಿತರಕ ವಿಧಾನ ಯಾವ ರೀತಿ ಅಂದರೆ ಪೋಸ್ಟ್ ಮುಖಾಂತರ ಬೇಕಾ ಇಲ್ಲ ನೀವೇ ಡೌನ್ಲೋಡ್ ಮಾಡ್ತೀರಾ ಅಂದರೆ
ನೀವೇ ಡೌನ್ಲೋಡ್ ಮಾಡೋಂಗಿದ್ರೆ 0 ಚಾರ್ಜು. ಪೋಸ್ಟ್ ಅಂದರೆ ಬೇರೆ ಚಾರ್ಜ್ ಇರುತ್ತೆ. ನೆಕ್ಸ್ಟು ಮುಂದುವರಿಸಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ನೀವೇನಾದರೂ ಹೈದ್ರಾಬಾದ್ ಕರ್ನಾಟಕ ರಿಲೇಟೆಡ್ ಏನಾದರೂ ತಂದೆದು ಇಲ್ಲಾಂದ್ರೆ ತಾಯಿದು ಏನಾದರೂ ಕೊಟ್ಟಿದ್ದರೆ ಆ ರೀತಿ ತಂದೆ ತಾಯಿದು ಇಲ್ಲ ಸ್ವತಃದು ಇದ್ದರೆ ಸ್ವತಃದು ಕ್ಲಿಕ್ ಮಾಡಿ. ನಿಮಗೆ ಉದ್ಯೋಗಕ್ಕಾಗಿ ಸರ್ಕಾರಿ ಉದ್ಯೋಗ ಇಲ್ಲಾಂದರೆ ಪ್ರೈವೇಟಲ್ಲಿ ಮಾಡ್ತಾಯಿದ್ದಾರೆ ಅಂದರೆ ಪ್ರೈವೇಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಯಾವುದು ಅಡ್ರೆಸ್ ಇರುತ್ತಲ್ಲ ಸೇಮ್ ಅಡ್ರೆಸ್ಸನ್ನು ಅಲ್ಲಿ ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ. ಎಲ್ಲ ಫಿಲಪ್ ಮಾಡಿದ ಮೇಲೆ ನೆಕ್ಸ್ಟು ಕೆಳಗಡೆ ಉದ್ದೇಶ, ಯಾವ ಉದ್ದೇಶ, ವಿದ್ಯಾಭ್ಯಾಸನ ನೌಕರಿ ಮೇಲೆ ಕ್ಲಿಕ್ ಮಾಡಿ. ಅಕಸ್ಮಾತ್ ಅರ್ಜಿ ಏನಾದರೂ ಹಾಕಿದರೆ ಯಾವ ಡೇಟು ಲಾಸ್ಟ್ ಡೇಟ್ ಇದೆ ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟು ಮುಂದುವರಿಸು ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಈಗ ಸ್ಕ್ಯಾನ್ಡ್ ಕಾಪಿ ನಿಮಗೆ ತೋರಿಸಿದ್ದೀನಲ್ಲ ಫೋಟೋ, ಆ ಫೋಟೋನ ಇಲ್ಲಿ ಅಪ್ಲೋಡ್ ಮಾಡಿ. ನೆಕ್ಸ್ಟು ಯಾವ್ಯಾವ ಡಾಕ್ಯುಮೆಂಟ್ಸ್ ನಾನು ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಅವೆಲ್ಲ ಡಾಕ್ಯುಮೆಂಟ್ಸನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಯಾವ ಇದ್ದಾವೆ ಯಾವಿಲ್ಲ ನೀವು ನೋಡಿಕೊಂಡು ಅಪ್ಲೋಡ್ ಮಾಡಿ. ಇದರಲ್ಲಿ ಫಸ್ಟ್ ನಿಮಗೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೋಟರ್ ಐಡಿನ ನಿಮಗೆ ಅಪ್ಲೋಡ್ ಮಾಡಿ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ನೋಡಿ. ಪಕ್ಕದಲ್ಲಿ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತಿದೆ ಇಲ್ಲ ಚೂಸ್ ಫೈಲ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಸೆಲೆಕ್ಟ್ ಮಾಡಿದ ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡೋಕ್ಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ರಿಮೂವ್ ಡಾಕ್ಯುಮೆಂಟ್ ಅಂತ ಹೈಲೈಟ್ ಆಗುತ್ತೆ. ಆ ರೀತಿ ಹೈಲೈಟ್ ಆಗಲೇಬೇಕು. ಇದೇ ರೀತಿ ಯಾವ ಬೇರೆ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಇದೆಲ್ಲ ಡಾಕ್ಯುಮೆಂಟ್ಸ್ ಬಿಟ್ಟು ಬೇರೆ ಡಾಕ್ಯುಮೆಂಟ್ಸ್ ಇದ್ದರೆ ಇತರೆ ದಾಖಲಾತಿ ಅಂತ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟು ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡಿದರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ಅಪ್ಲಿಕೇಶನ್ ನೀವು ಹಾಕಿರೋದು ಓಪನ್ ಆಗುತ್ತೆ. ಇದನ್ನು ನೀವು ನೆಕ್ಸ್ಟ್ ಈ ಸಹಿಗೆ ಮುಂದುವರಿಸಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಆಧಾರ್ ಕಾರ್ಡು ನಿಮ್ಮ ಹತ್ರ ಇರಬೇಕು. ಆ ನಂಬರ್ ಎಂಟರ್ ಮಾಡಿ ಆಧಾರ್ ಕಾರ್ಡಿಂದ ಈ ಸಹಿನ ಮಾಡಬೇಕು. ನೆಕ್ಸ್ಟ್ ಇದರಲ್ಲಿ ನೋಡಿ ಐ ಇಯರ್ ಬೈ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ಮೊಬೈಲ್ ನಂಬರ್ ಇರುತ್ತಲ್ಲ ಆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಅದರಲ್ಲಿ ಎಂಟರ್ ಮಾಡೋಕೆ ಈ OTPನ ನೋಡಿ. ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲೇ OTP ಬಂದಿರುತ್ತೆ ಅದರಲ್ಲಿ OTP ಎಂಟರ್ ಮಾಡಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ ನೋಡಿ. ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಲಾಸ್ಟ್ ಒನ್ ಹಣ ಪಾವತಿಸಿ ಮುಂದುವರಿಸಿ. ಇದು 40 ರೂಪೀಸ್ ನೀವು ಪೇ ಮಾಡೋಕ್ಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಈ ರೀತಿ 40 ರೂಪೀಸು ಸ್ವೀಕೃತಿ ಸಂಖ್ಯೆ ಇರುತ್ತೆ. ನೆಕ್ಸ್ಟು 40 ರೂಪೀಸ್ ಯಾವ ರೀತಿ ಕಟ್ಟಬೇಕಂದ್ರೆ ಐ ಅಕ್ಸೆಪ್ಟೆಡ್ ಅಂತ ಇದೆಲ್ಲ ಟಿಕ್ ಮಾರ್ಕ್ ಮಾಡಿ. SBI ಇ-ಪೇ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ಫೋನ್ಪೇ ಇದ್ರೂ ಯಾವುದೇ ಇದ್ರೂ ಅದ್ರ ಮೇಲೇ ಕ್ಲಿಕ್ ಮಾಡಿ. ಫೋನ್ಪೇ ಮುಖಾಂತರನೇ QR ಕೋಡನ್ನು ಯಾವ ರೀತಿ ಸ್ಕ್ಯಾನ್ ಮಾಡಿ ಯಾವ ರೀತಿ ಪೇಮೆಂಟ್ ಮಾಡೋದಂತ ಇದರಲ್ಲಿ ಹೇಳ್ಕೊಡ್ತೀನಿ. ಇದರಲ್ಲಿ UPI ಫೋನ್ಪೇ ಎಲ್ಲ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಕೆಳಗಡೆ ಎಂಟರ್ UPI ID ಅಂತಿರುತ್ತೆ. UPI IDನ ನೀವು ಎಂಟರ್ ಮಾಡೋದು. ಇಲ್ಲಾಂದರೆ UPI QR ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ QR ಕೋಡ್ ಓಪನ್ ಆಗುತ್ತೆ. ಈಗ ನೋಡಿ ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ ಒಂದು QR ಕೋಡ್ ಓಪನ್ ಆಗುತ್ತೆ ನೋಡಿ. ಈ ರೀತಿ ಓಪನ್ ಆಗುತ್ತೆ. ಇದು ವಿತಿನ್ 3 ಮಿನಿಟ್ಸಲ್ಲಿ ನೀವು QR ಕೋಡ್ನ ಸ್ಕ್ಯಾನ್ ಮಾಡಿ ಪೇ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಪೇ ಮಾಡಿದ ಮೇಲೆ ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇದರಲ್ಲಿ ಡೌನ್ಲೋಡ್ ನೀವು ಅಪ್ಲಿಕೇಶನ್ ಆಗಿರ್ತಕ್ಕಂಥದ್ದು ಇದು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಡೌನ್ಲೋಡ್ ಆಗಿದೆ PDF ಅಲ್ಲಿ. ಅದನ್ನು ನೀವು ಈ ಥರ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿ ಅಪ್ಲಿಕೇಶನ್ ಓಪನ್ ಆಗಿರುತ್ತೆ. ಇದನ್ನು ಪ್ರಿಂಟೌಟ್ ತಗೊಳ್ಳಿ. ಪ್ರಿಂಟೌಟ್ ತಗೊಂಡು ನೀವು ನಿಮ್ಮ ವಿಲೇಜ್ ಅಕೌಂಟೆಂಟ್ ಇಲ್ಲ VA ಹತ್ರ ಹೋಗಿ ಅಂದರೆ ಗ್ರಾಮ ಆಡಳಿತ ಅಧಿಕಾರಿ ಹತ್ರ ಹೋಗಿ ಅಟೆಸ್ಟೆಡ್ ಮಾಡಿಸಿ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನ ಅವರಿಗೆ ಸಬ್ಮಿಟ್ ಮಾಡೋಕ್ಕಾಗುತ್ತೆ. ಸಬ್ಮಿಟ್ ಮಾಡಿದರೆ ಮಾತ್ರ ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಸಿಗೋದು. ಈ ಅಪ್ಲಿಕೇಶನ್ ಹಾಕೋದ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ. ಇದು ಯೂಸ್ಫುಲ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನು. ಈ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.